ಸಿಕ್ಕಿಂನಲ್ಲಿ ಮಕ್ಕಳ ಜೊತೆ ಫುಟ್ಬಾಲ್ ಆಡಿದ್ದಾರೆ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಗೋಲ್ಗೆ ಮಕ್ಕಳು ಫಿದಾ ಆಗಿದ್ದಾರೆ. ಮಕ್ಕಳ ಜೊತೆ ಫುಟ್ಬಾಲ್ ಆಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಗ್ಯಾಂಗ್ಟಾಕ್ನಲ್ಲಿ ಈ ರೀತಿ ದೃಶ್ಯಗಳು ಕಂಡು ಬಂದಿವೆ. ಕೈಯಲ್ಲಿ ಫುಟ್ಬಾಲ್ ಹಿಡಿದು ಮಕ್ಕಳೊಂದಿಗೆ ಪೋಸ್ಟ್ ಕೂಡ ನೀಡಿದ್ದಾರೆ. ನೀವು ಕೂಡ ಫೋಟೋಗಳನ್ನು ನೋಡ್ತಾ ಇದ್ದೀರಾ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು 2 ದಿನಗಳ ಸಿಕ್ಕಿಂ ಟೂರ್ನಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ ಕೆಲವು ಹುಡುಗರು ಹಾಗೂ ಹುಡುಗಿಯರೊಂದಿಗೆ ಫುಟ್ಬಾಲ್ ಆಡಿ ಗಮನ ಸೆಳೆದ್ರು. ಆಟವಾಡಿದ ನಂತರ ಅವರು ಫುಟ್ಬಾಲ್ ಅವಧಿಯನ್ನ ಚೈತನ್ಯದಾಯಕ ಅಂತ ಬಣ್ಣಿಸಿದ್ರು. ಯುವಕರೊಂದಿಗೆ ಫುಟ್ಬಾಲ್ ಆಡ್ತಾ ಇರುವಂತಹ ಕೆಲವು ಛಾಯಾಚಿತ್ರಗಳನ್ನ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ್ರು. ಸುಂದರವಾದ ಗ್ಯಾಂಗ್ಟಾಕ್ ಬೆಳಗ್ಗೆ ಸಿಕ್ಕಿಂನಲ್ಲಿ ನನ್ನ ಯುವ ಸ್ನೇಹಿತರೊಂದಿಗೆ ಫುಟ್ಬಾಲ್ ಆಡೋದಕ್ಕಿಂತ ಬೇರೇನೂ ಇಲ್ಲ. ಸ್ಪಷ್ಟವಾಗಿ ಈ ಯುವಕರೊಂದಿಗೆ ಉತ್ಸಾಹಭರಿತ ಫುಟ್ಬಾಲ್ ಅವಧಿ ಅಂತ ಪ್ರಧಾನಿಯವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿ ಆಟಗಾರರೊಂದಿಗೆ ಛಾಯಾಚಿತ್ರವನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಲೋಕಭವನ ಕಟ್ಟಡವನ್ನು ಕಾಣಬಹುದು. ನೀವು ಕೂಡ ನೋಡ್ತಾ ಇದ್ದೀರಾ ಫೋಟೋದಲ್ಲಿ. ಪ್ರಧಾನಿ ಸಿಕ್ಕಿಂನ 50 ವರ್ಷಗಳ ರಾಜ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ 4,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಪ್ರಾರಂಭಿಸಲಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅಂದರೆ ಮೋದಿ ಅವರು 2 ದಿನಗಳ ಕಾಲ ಸಿಕ್ಕಿಂ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಮೋದಿ ಅವರು ಫುಟ್ಬಾಲ್ ಆಡಿದ್ದಾರೆ. ಹೀಗೆ ಈ ಒಂದು ಫೋಟೋಗಳನ್ನು, ಈ ಖುಷಿಯಾಗಿ ಎಂಜಾಯ್ ಮಾಡಿರುವಂಥ ಫೋಟೋಗಳನ್ನು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಲೈನ್ಸ್ಗಳನ್ನು ಕೂಡ ಅವರು ಬರ್ಕೊಂಡಿದ್ದಾರೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೋಲ್ಗೆ ಅಲ್ಲಿರುವಂತಹ ಮಕ್ಕಳು ಕೂಡ ಫಿದಾ ಆಗಿದ್ದಾರೆ. ನೀವು ಕೂಡ ಆ ವಿಡಿಯೋವನ್ನು ನೋಡ್ತಾ ಇದ್ದೀರಾ.